ರಿಪಬ್ಲಿಕ್ ಕನ್ನಡದಲ್ಲಿ ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ನಮಗೆ ನೋವಾಗಿದೆ. ಯತ್ನಾಳ್ ನಮ್ಮ ನಾಯಕ, ಹಿಂದುತ್ವದ ಲೀಡರ್, ಬಿಜೆಪಿಯ ಕಟ್ಟಾಳು ಶಾಸಕ ಯತ್ನಾಳ್ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕುಮಾರ್ ಬಂಗಾರಪ್ಪ ಉತ್ತರಿಸಿದ್ದಾರೆ. ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಖೇದ ಇದೆ. ನಾವೆಲ್ಲರೂ ಕೂಡ ನಾವು ಅದಕ್ಕೆ ನೋವನ್ನ ಪಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಒಬ್ಬರ ನಾಯಕರಿಗೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅನಿಸಿದೆ. ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ದಿನನೂ ಬರ್ತದೆ, ಬರೋದಿಲ್ಲ ಅಂತ ನಾನು ಹೇಳಲಾರೆ. ಇವತ್ತಲ್ಲ ನಾಳೆ ಯತ್ನಾಳ್ ಅವರು ಒಬ್ಬ ಬಿಜೆಪಿಯ ಕಟ್ಟಾಳು ಮತ್ತು ಹಿಂದುತ್ವದ ಪ್ರತಿಪಾದಕರು, ಉತ್ತರ ಕರ್ನಾಟಕದ ನಾಯಕರು, ಹಾಲಿ ಶಾಸಕರಿದ್ದಂಥವರು. ಎಲ್ಲೋ ಒಂದು ಹತ್ರ ಕೆಲವು ಮಾತುಗಳಲ್ಲಿ ಅವರ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಮತ್ತು ಅವರ ಚಿಂತನೆಯಲ್ಲಿ ಆಡು ಭಾಷೆನಲ್ಲಿ ಆಡಿರ್ತಕ್ಕಂಥ ಮಾತುಗಳು ಒಂದು ಸ್ವಲ್ಪ ತೀಕ್ಷ್ಣವಾಗಿ ಕೆಲವರಿಗೆ ನೋವನ್ನ ಉಂಟು ಮಾಡಿರಬಹುದು, ಇಲ್ಲಿ ಕೇಂದ್ರದ ಮಟ್ಟಕ್ಕೆ ಕೆಲವು ಇದಕ್ಕೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಶಿಸ್ತಿನ ಚೌಕಟ್ಟಿನೊಳಗೆ ಅದು ಅವರು ಚುಚ್ಚಿದ್ದಕ್ಕೆ ಮಾತ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಅದು ಯತ್ನಾಳ್ ಅವರೂ ಕೂಡ ಅದನ್ನ ಅವಕಾಶ ಸಿಕ್ಕಾಗ ಅದಕ್ಕೆ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಮತ್ತು ಕೇಂದ್ರನೂ ಕೂಡ ಅವರಿಗೆ ಎಲ್ಲೋ ಒಂದು ಹತ್ರ ಇಲ್ಲ, ನಾವು ಸಂಘಟನೆಯಲ್ಲಿ ಇಂಥ ಒಬ್ಬ ನಾಯಕರುಗಳನ್ನ ಕಳ್ಕೋಬಾರದು ಅಂತ ಹೇಳಿ ಅವರು ಕೂಡ ಮುಂದಿನ ದಿನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ವಿಶ್ವಾಸ ನಂಗಿದೆ. ಆಸ್ ಎ ಫ್ರೆಂಡ್ ಅವ್ರಿಗೆ ಒಳ್ಳೇದಾಗಬೇಕು, ನಾವೆಲ್ಲರೂ ಮತ್ತೆ ಒಳ್ಳೆ ದಿನ ನಮಗೆ ಜೊತೆಗೆ ಬರಬೇಕು. ಹಿಂದೆ ಹೇಗೆ 94-95 ಜೊತೆಯಿಂದ ನಾವು ಇದ್ದೀವೋ ಮುಂದಿನ ದಿನದಲ್ಲೂ ಕೂಡ ಜೊತೆಗೆ ಇರ್ತೀವಿ. ವಾಪಸ್ ಬರ್ತಾರೆ ಅಂತ ಬರ್ತಾರೆ, ಬಂದೇ ಬರ್ತಾರೆ. ಉಚ್ಚಾಟನೆ ರಿಪಬ್ಲಿಕ್ ಕನ್ನಡದಲ್ಲಿ ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ನಮಗೆ ನೋವಾಗಿದೆ. ಯತ್ನಾಳ್ ನಮ್ಮ ನಾಯಕ, ಹಿಂದುತ್ವದ ಲೀಡರ್, ಬಿಜೆಪಿಯ ಕಟ್ಟಾಳು ಶಾಸಕ ಯತ್ನಾಳ್ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕುಮಾರ್ ಬಂಗಾರಪ್ಪ ಉತ್ತರಿಸಿದ್ದಾರೆ. ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಖೇದ ಇದೆ. ನಾವೆಲ್ಲರೂ ಕೂಡ ನಾವು ಅದಕ್ಕೆ ನೋವನ್ನ ಪಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಒಬ್ಬರ ನಾಯಕರಿಗೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅನಿಸಿದೆ. ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ದಿನನೂ ಬರ್ತದೆ, ಬರೋದಿಲ್ಲ ಅಂತ ನಾನು ಹೇಳಲಾರೆ. ಇವತ್ತಲ್ಲ ನಾಳೆ ಯತ್ನಾಳ್ ಅವರು ಒಬ್ಬ ಬಿಜೆಪಿಯ ಕಟ್ಟಾಳು ಮತ್ತು ಹಿಂದುತ್ವದ ಪ್ರತಿಪಾದಕರು, ಉತ್ತರ ಕರ್ನಾಟಕದ ನಾಯಕರು, ಹಾಲಿ ಶಾಸಕರಿದ್ದಂಥವರು. ಎಲ್ಲೋ ಒಂದು ಹತ್ರ ಕೆಲವು ಮಾತುಗಳಲ್ಲಿ ಅವರ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಮತ್ತು ಅವರ ಚಿಂತನೆಯಲ್ಲಿ ಆಡು ಭಾಷೆನಲ್ಲಿ ಆಡಿರ್ತಕ್ಕಂಥ ಮಾತುಗಳು ಒಂದು ಸ್ವಲ್ಪ ತೀಕ್ಷ್ಣವಾಗಿ ಕೆಲವರಿಗೆ ನೋವನ್ನ ಉಂಟು ಮಾಡಿರಬಹುದು, ಇಲ್ಲಿ ಕೇಂದ್ರದ ಮಟ್ಟಕ್ಕೆ ಕೆಲವು ಇದಕ್ಕೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಶಿಸ್ತಿನ ಚೌಕಟ್ಟಿನೊಳಗೆ ಅದು ಅವರು ಚುಚ್ಚಿದ್ದಕ್ಕೆ ಮಾತ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಅದು ಯತ್ನಾಳ್ ಅವರೂ ಕೂಡ ಅದನ್ನ ಅವಕಾಶ ಸಿಕ್ಕಾಗ ಅದಕ್ಕೆ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಮತ್ತು ಕೇಂದ್ರನೂ ಕೂಡ ಅವರಿಗೆ ಎಲ್ಲೋ ಒಂದು ಹತ್ರ ಇಲ್ಲ, ನಾವು ಸಂಘಟನೆಯಲ್ಲಿ ಇಂಥ ಒಬ್ಬ ನಾಯಕರುಗಳನ್ನ ಕಳ್ಕೋಬಾರದು ಅಂತ ಹೇಳಿ ಅವರು ಕೂಡ ಮುಂದಿನ ದಿನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ವಿಶ್ವಾಸ ನಂಗಿದೆ. ಆಸ್ ಎ ಫ್ರೆಂಡ್ ಅವ್ರಿಗೆ ಒಳ್ಳೇದಾಗಬೇಕು, ನಾವೆಲ್ಲರೂ ಮತ್ತೆ ಒಳ್ಳೆ ದಿನ ನಮಗೆ ಜೊತೆಗೆ ಬರಬೇಕು. ಹಿಂದೆ ಹೇಗೆ 94-95 ಜೊತೆಯಿಂದ ನಾವು ಇದ್ದೀವೋ ಮುಂದಿನ ದಿನದಲ್ಲೂ ಕೂಡ ಜೊತೆಗೆ ಇರ್ತೀವಿ. ವಾಪಸ್ ಬರ್ತಾರೆ ಅಂತ ಬರ್ತಾರೆ, ಬಂದೇ ಬರ್ತಾರೆ. ಉಚ್ಚಾಟನೆ ರಿಪಬ್ಲಿಕ್ ಕನ್ನಡದಲ್ಲಿ ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ನಮಗೆ ನೋವಾಗಿದೆ. ಯತ್ನಾಳ್ ನಮ್ಮ ನಾಯಕ, ಹಿಂದುತ್ವದ ಲೀಡರ್, ಬಿಜೆಪಿಯ ಕಟ್ಟಾಳು ಶಾಸಕ ಯತ್ನಾಳ್ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕುಮಾರ್ ಬಂಗಾರಪ್ಪ ಉತ್ತರಿಸಿದ್ದಾರೆ. ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಖೇದ ಇದೆ. ನಾವೆಲ್ಲರೂ ಕೂಡ ನಾವು ಅದಕ್ಕೆ ನೋವನ್ನ ಪಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಒಬ್ಬರ ನಾಯಕರಿಗೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅನಿಸಿದೆ. ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ದಿನನೂ ಬರ್ತದೆ, ಬರೋದಿಲ್ಲ ಅಂತ ನಾನು ಹೇಳಲಾರೆ. ಇವತ್ತಲ್ಲ ನಾಳೆ ಯತ್ನಾಳ್ ಅವರು ಒಬ್ಬ ಬಿಜೆಪಿಯ ಕಟ್ಟಾಳು ಮತ್ತು ಹಿಂದುತ್ವದ ಪ್ರತಿಪಾದಕರು, ಉತ್ತರ ಕರ್ನಾಟಕದ ನಾಯಕರು, ಹಾಲಿ ಶಾಸಕರಿದ್ದಂಥವರು.
ಎಲ್ಲೋ ಒಂದು ಹತ್ರ ಕೆಲವು ಮಾತುಗಳಲ್ಲಿ ಅವರ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಮತ್ತು ಅವರ ಚಿಂತನೆಯಲ್ಲಿ ಆಡು ಭಾಷೆನಲ್ಲಿ ಆಡಿರ್ತಕ್ಕಂಥ ಮಾತುಗಳು ಒಂದು ಸ್ವಲ್ಪ ತೀಕ್ಷ್ಣವಾಗಿ ಕೆಲವರಿಗೆ ನೋವನ್ನ ಉಂಟು ಮಾಡಿರಬಹುದು ಇಲ್ಲಿ ಕೇಂದ್ರದ ಮಟ್ಟಕ್ಕೆ ಕೆಲವು ಇದಕ್ಕೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಶಿಸ್ತಿನ ಚೌಕಟ್ಟಿನೊಳಗೆ ಅದು ಅವರು ಚುಚ್ಚಿದ್ದಕ್ಕೆ ಮಾತ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಅದು ಯತ್ನಾಳ್ ಅವರೂ ಕೂಡ ಅದನ್ನ ಅವಕಾಶ ಸಿಕ್ಕಾಗ ಅದಕ್ಕೆ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಮತ್ತು ಕೇಂದ್ರನೂ ಕೂಡ ಅವರಿಗೆ ಎಲ್ಲೋ ಒಂದು ಹತ್ರ ಇಲ್ಲ ನಾವು ಸಂಘಟನೆಯಲ್ಲಿ ಇಂಥ ಒಬ್ಬ ನಾಯಕರುಗಳನ್ನ ಕಳ್ಕೋಬಾರದು ಅಂತ ಹೇಳಿ ಅವರು ಕೂಡ ಮುಂದಿನ ದಿನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ವಿಶ್ವಾಸ ನಂಗಿದೆ. ಆಸ್ ಎ ಫ್ರೆಂಡ್ ಅವ್ರಿಗೆ ಒಳ್ಳೇದಾಗಬೇಕು, ನಾವೆಲ್ಲರೂ ಮತ್ತೆ ಒಳ್ಳೆ ದಿನ ನಮಗೆ ಜೊತೆಗೆ ಬರಬೇಕು. ಹಿಂದೆ ಹೇಗೆ 94-95 ಜೊತೆಯಿಂದ ನಾವು ಇದ್ದೀವೋ ಮುಂದಿನ ದಿನದಲ್ಲೂ ಕೂಡ ಜೊತೆಗೆ ಇರ್ತೀವಿ. ವಾಪಸ್ ಬರ್ತಾರೆ ಅಂತ ಬರ್ತಾರೆ, ಬಂದೇ ಬರ್ತಾರೆ. ಉಚ್ಚಾಟನೆ ರಿಪಬ್ಲಿಕನ್ನರಲ್ಲಿ ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ನಮಗೆ ನೋವಾಗಿದೆ. ಯತ್ನಾಳ್ ನಮ್ಮ ನಾಯಕ, ಹಿಂದುತ್ವದ ಲೀಡರ್, ಬಿಜೆಪಿಯ ಕಟ್ಟಾಳು, ಶಾಸಕ ಯತ್ನಾಳ್ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕುಮಾರ್ ಬಂಗಾರಪ್ಪ ಉತ್ತರಿಸಿದ್ದಾರೆ. ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಖೇದ ಇದೆ. ನಾವೆಲ್ಲರೂ ಕೂಡ ನಾವು ಅದಕ್ಕೆ ನೋವನ್ನ ಪಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಒಬ್ಬರ ನಾಯಕರಿಗೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅನಿಸಿದೆ. ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ದಿನನೂ ಬರ್ತದೆ, ಬರೋದಿಲ್ಲ ಅಂತ ನಾನು ಹೇಳಲಾರೆ. ಇವತ್ತಲ್ಲ ನಾಳೆ ಯತ್ನಾಳ್ ಅವರು ಒಬ್ಬ ಬಿಜೆಪಿಯ ಕಟ್ಟಾಳು ಮತ್ತು ಹಿಂದುತ್ವದ ಪ್ರತಿಪಾದಕರು, ಉತ್ತರ ಕರ್ನಾಟಕದ ನಾಯಕರು, ಹಾಲಿ ಶಾಸಕರಿದ್ದಂಥವರು. ಎಲ್ಲೋ ಒಂದು ಹತ್ರ ಕೆಲವು ಮಾತುಗಳಲ್ಲಿ ಅವರ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಮತ್ತು ಅವರ ಚಿಂತನೆಯಲ್ಲಿ ಆಡು ಭಾಷೆನಲ್ಲಿ ಆಡಿರ್ತಕ್ಕಂಥ ಮಾತುಗಳು ಒಂದು ಸ್ವಲ್ಪ ತೀಕ್ಷ್ಣವಾಗಿ ಕೆಲವರಿಗೆ ನೋವನ್ನ ಉಂಟು ಮಾಡಿರಬಹುದು ಇಲ್ಲಿ ಕೇಂದ್ರದ ಮಟ್ಟಕ್ಕೆ ಕೆಲವು ಇದಕ್ಕೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಶಿಸ್ತಿನ ಚೌಕಟ್ಟಿನೊಳಗೆ ಅದು ಅವರು ಚುಚ್ಚಿದ್ದಕ್ಕೆ ಮಾತ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಅದು ಯತ್ನಾಳ್ ಅವರೂ ಕೂಡ ಅದನ್ನ ಅವಕಾಶ ಸಿಕ್ಕಾಗ ಅದಕ್ಕೆ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಮತ್ತು ಕೇಂದ್ರನೂ ಕೂಡ ಅವರಿಗೆ ಎಲ್ಲೋ ಒಂದು ಹತ್ರ ಇಲ್ಲ ನಾವು ಸಂಘಟನೆಯಲ್ಲಿ ಇಂಥ ಒಬ್ಬ ನಾಯಕರುಗಳನ್ನ ಕಳ್ಕೋಬಾರದು ಅಂತ ಹೇಳಿ ಅವರು ಕೂಡ ಮುಂದಿನ ದಿನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ವಿಶ್ವಾಸ ನಂಗಿದೆ. ಆಸ್ ಎ ಫ್ರೆಂಡ್ ಅವ್ರಿಗೆ ಒಳ್ಳೇದಾಗಬೇಕು, ನಾವೆಲ್ಲರೂ ಮತ್ತೆ ಒಳ್ಳೆ ದಿನ ನಮಗೆ ಜೊತೆಗೆ ಬರಬೇಕು. ಹಿಂದೆ ಹೇಗೆ 94-95 ಜೊತೆಯಿಂದ ನಾವು ಇದ್ದೀವೋ ಮುಂದಿನ ದಿನದಲ್ಲೂ ಕೂಡ ಜೊತೆಗೆ ಇರ್ತೀವಿ. ವಾಪಸ್ ಬರ್ತಾರೆ ಅಂತ ಬರ್ತಾರೆ, ಬಂದೇ ಬರ್ತಾರೆ. ಉಚ್ಚಾಟನೆ ರಿಪಬ್ಲಿಕ್ ಕನ್ನಡದಲ್ಲಿ ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ನಮಗೆ ನೋವಾಗಿದೆ. ಯತ್ನಾಳ್ ನಮ್ಮ ನಾಯಕ, ಹಿಂದುತ್ವದ ಲೀಡರ್, ಬಿಜೆಪಿಯ ಕಟ್ಟಾಳು, ಶಾಸಕ ಯತ್ನಾಳ್ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕುಮಾರ್ ಬಂಗಾರಪ್ಪ ಉತ್ತರಿಸಿದ್ದಾರೆ. ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಖೇದ ಇದೆ. ನಾವೆಲ್ಲರೂ ಕೂಡ ನಾವು ಅದಕ್ಕೆ ನೋವನ್ನ ಪಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಒಬ್ಬರ ನಾಯಕರಿಗೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅನಿಸಿದೆ. ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ದಿನ